ಆತ್ಮೀಯರಾದ ಅವರೇ, 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 ಸೇರಿದಂಥ ಪ್ರಿನ್ಸಿಪಲ್ ಸಿಬ್ಬಂದಿ ಅವರಿಗೆ ಮತ್ತು ಈ ಬಗ್ಗೆ ಯಾಕಂದರೆ ಈ ಸೆಕ್ಟರ್ದವರೆಲ್ಲರೂ ಯುವಕರು ಜಸ್ಟ್ ಬಿ ಸಿ ಎ ಗದ್ದಲಾಗಿದೆ. ಸೊಸೈಟಿ ಬಗ್ಗೆ ಹೇಳಬೇಕಾದ್ರೆ 1916 7 ಜನ ಶಿಕ್ಷಕರು ಕೂಡಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಬೋದಂದ್ರೆ ಮಾನ್ಯ ಶ್ರೀ ಪ್ರಭಾಕರ್ ಕೋರೆ ಅವರ ನೇತೃತ್ವದಲ್ಲಿ 315 ಸಂಸ್ಥೆಯನ್ನು ನಾವು ನಡೆಸ್ತಾ ಇದ್ದೇವೆ. 1,62,000 ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ. ಅಂತ ಸಂಸ್ಥೆಯಲ್ಲಿ ನೀವು ಓದ್ತಾ ಇದ್ರೆ ನಿಮಗೇನು ಪುಣ್ಯ ಮಾಡಿ ಬಂದಿದೆ ಅಂತ ಇವತ್ತು ನನಗೆ ಖುಷಿ ಅಂತಂದ್ರೆ ಇವತ್ತು ನಿನ್ನೆ ನಮ್ಮ ನಾಯಕ ಮೆಂಬರಾದ ಕಟ್ಕೊಳ್ಳೋರು ಒಂದು ಮೆಸೇಜ್ ಹಾಕಿದ್ದಾರೆ ನನಗೆ. ನಾನು ಕೆವಿ ಡೈರೆಕ್ಟರ್ ಆದ್ಮೇಲೆ ಚೇರ್ಮನ್ ಆದ ಕೋರೆ ಅವರು ನನಗೆ BCA ಸಂಸ್ಥೆಯನ್ನು ನೋಡ್ಕೊಳ್ಳಿಕ್ಕೆ ಕೊಟ್ಟಿದ್ರು 25 ವರ್ಷದ ಜಸ್ಟ್ 2002 ಅವಾಗ ಕೇವಲ 8 ಸಂಸ್ಥೆ ಇತ್ತು BCA ಇವತ್ತು ನನಗೆ ಹೆಮ್ಮೆ ಅನಿಸ್ತಿದೆ ಅಂದ್ರೆ ಇವತ್ತು 46 ಸಂಸ್ಥೆಯನ್ನು ನಾನು ಇವತ್ತು ನೋಡ್ತಾ ಇದ್ದೇನೆ. ಇದಕ್ಕಿಂತ ಖುಷಿ ಏನಂದ್ರೆ ದೇಶಪಾಂಡೆ ಈ ವರ್ಷ BCA ಮತ್ತು BBA ಮಕ್ಕಳ 12 ವಿದ್ಯಾರ್ಥಿಗಳು ಪ್ಲೇಸ್ಮೆಂಟ್ ಸಿಕ್ಕಿದ್ದಾರೆ. ಎಷ್ಟು 12. ಇದೆಲ್ಲ ಪ್ಲೇಸ್ಮೆಂಟ್ ಅಂತೂ ಯಾಕಾಗ್ತದೆ ಬಹುಶಃ ಇಂಜಿನಿಯರಿಂಗ್ ಮಕ್ಕಳಿಗೆ ಎಷ್ಟು ನೌಕರಿ ಸಿಗೋದು ಗೊತ್ತಿಲ್ಲ. BCA ಮಕ್ಕಳಿಗೆ BCA ಮಕ್ಕಳಿಗೆ ನೌಕರಿ ಸಿಗೋದಂತೂ ಗ್ಯಾರಂಟಿ. ಈಗ ಉದಾಹರಣೆ ಅಂದ್ರೆ ಮಾಲಿಪುರದಲ್ಲಿ ನಾನು ಅದಕ್ಕೆ ಕೇಳ್ತಾ ಇದ್ದೆ, ಫಾರ್ಮರ್ಸ್ 40 ಮಕ್ಕಳು ಪಾಸ್ ಔಟ್ ಆಗುತ್ತೆ, 100% ಕೇವಲ 3-4 ಮಕ್ಕಳು ಅಷ್ಟು ಹೈಯರ್ ಕ್ಲಾಸ್ ಸಿಗೋದು, ಮಿಕ್ಕಿದವರೆಲ್ಲರೂ ನೌಕರಿ ಸಿಗೋದು. ಹೌದಿಲ್ಲ? ನಾನು ಗೊತ್ತಿಲ್ಲ, ನೀವು ಹೇಳ್ಬೇಕು ಸಿಕ್ಕಿದಲ್ಲ. ಇದೆಲ್ಲ ಯಾಕೆ ಸಾಧ್ಯ? ಈಗ ದೇಶಪಾಂಡೆ ಹೇಳ್ತಿದ್ದಾರೆ, ಈಗ ಕುಂದಗೋಳ ಹೇಳ್ತಿದ್ದಾರೆ, ನಾವು BCA ಸಬ್ಜೆಕ್ಟ್ ಜೊತೆಗೆ ಕೂಡ ನಾವು ಸರ್ಟಿಫಿಕೇಟ್ ಕೋರ್ಸಸ್ ಕೂಡ ನಾವು ಪ್ರಾರಂಭ ಮಾಡಿದ್ವಿ. ಬಹುಶಃ ಉತ್ತರ ಕರ್ನಾಟಕದಲ್ಲಿ ಯಾರು ಮಾಡಿಲ್ಲ, ಅದನ್ನು ನಾವು ಮಾಡಿದ್ವಿ. ಸರ್ಟಿಫಿಕೇಟ್ ಕೋರ್ಸಸ್ ಬಹುಶಃ 12 ಸರ್ಟಿಫಿಕೇಟ್ ಕೋರ್ಸಸ್ ನಾವು ಪ್ರಾರಂಭ ಮಾಡಿದ್ವಿ. ನಾವು ಫಸ್ಟ್ ಇಯರ್ದಿಂದ ಫೈನಲ್ ಇಯರ್ ಆಗಿಬಿಟ್ಟು 12 ಸರ್ಟಿಫಿಕೇಟ್. ಎಂಥ ಕೋರ್ಸ್ ಹೋಗ್ತಾರೆ ನೀವು ಹೇಳ್ರಿ, ಎಂಥ ಕೋರ್ಸ್? ಮತ್ತೆ ಯಾವ ಕೋರ್ಸಸ್ ನಾವು ಸೆಲೆಕ್ಟ್ ಮಾಡಿದ್ವಿ? AI machine learning, data analysis, full stack development. ಮತ್ತೆ ಯಾರು ಹೇಳ್ಬೋದು? ಅದನ್ನ ಏನ್ ಹೇಳ್ತೀನಿ, ನೀವು ಏನು ಓದಿರೋ ಅದನ್ನ ಹೇಳ್ತಾರೆ. ಸೈಬರ್ ಸೆಕ್ಯೂರಿಟಿ ಫುಲ್ ಸ್ಟ್ಯಾಕ್ ಹೋಗುತ್ತೆ. ಯಾಕೆ ಹೇಳ್ತಾರೆ, ಈಗ ಜಸ್ಟ್ ಬಂದಿರಲ್ಲ ಮಕ್ಕಳು ಏನೇನು ಕಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ವರ್ಷ ಇಂಟೆಕ್ 3 ಮಕ್ಕಳು BCA ಜಾಯ್ನ್ ಆಗಿದೆ. ಆದರೆ ದೇಶಪಾಂಡೆ ಅವರು ಹೇಳ್ತಾರೆ, ದಿಸ್ ಇಸ್ ದ ಮೋಸ್ಟ್ ಚಾಲೆಂಜಿಂಗ್ ಪೀರಿಯಡ್ ಅಂತ ಹೇಳಿ. ನೀವು ಬಹುಶಃ ಹೊಸ ಪೇಪರ್ ಟಿವಿ ನೀವು ನೋಡ್ತಾ ಇರ್ಬೋದು. ಇವತ್ತು ಅಮೆರಿಕ ದೇಶ ನಮ್ಮ ದೇಶ ಭಾರತ ದೇಶದಲ್ಲಿ ಎಷ್ಟು ಮಕ್ಕಳ ಪ್ರತಿ ದಿವಸ ನೋಡ್ತೇವೆ. ಒಂದು ತಿಂಗಳು ಟ್ಯಾರಿಫ್ ಆಗ್ತಾ ಇದ್ದಾರೆ. ಎದಕ್ಕಂದ್ರೆ ನಮ್ಮ ದೇಶ ಭಾರತ ದೇಶ ಮುಂದೆ ಹೋಗಬಾರ್ದು ಅಂತೇಳಿ ಅವ್ರು ಯಾವಾಗಲೂ ನಾವು
ಗುಲಾಮ್ಗಿರಿ ಅಮೇರಿಕ ಗುಲಾಮ್ಗಿರಿ ಇರಬೇಕಂತ ಉದ್ದೇಶದಿಂದ ನಮ್ಮ ಅನ್ಸಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಆ ದೇಶ ಇವತ್ತು ಯುವಕರಿಂದ ಇವತ್ತು ಅಮೇರಿಕಾಗೆ ಇನ್ನು ಮಟ್ಟ ಸರೆಂಡರ್ ಆಗಿಲ್ಲ. ಅದಕ್ಕೆ ನಾ ಅದನ್ನೇ ಹೇಳ್ತಾ ಇದ್ದೇನೆ, ಮೋಸ್ಟ್ ಚಾಲೆಂಜಿಂಗ್ ಪೀರಿಯಡ್ ಅಂತ ಹೇಳಿದ್ದೀನಿ. ನೀವು ಅಕಸ್ಮಾತ್ ನೀವು ಸ್ಮಾರ್ಟ್ ಆಗಲಿಲ್ಲ, ನೀವು ಅಮೇರಿಕಾ ಅಂತ ದೇಶದಲ್ಲಿ ನೀವು ಕಾಂಪೀಟ್ ಮಾಡಬೇಕಂದ್ರೆ ನಮ್ಮ ಭವಿಷ್ಯ ಎಲ್ಲ ನಿಮ್ಮ ಕಡೆ ಇದೆ. ಅದರ ಸಲುವಾಗಿ ಇವತ್ತು ದೇಶಪಾಂಡೆ ಭಾಳ ಚೆನ್ನಾಗಿ ಹೇಳ್ತಾರೆ. ನಾಳೆ ಮಕ್ಕಳು ಕೇಳ್ತಾರೆ ನೀವು ಎಲ್ಲಿಂದ ಬಂದಿರ ಎಲ್ಲ ನೀವೆಲ್ಲ ಮೋಸ್ಟ್ಲಿ ಸ್ವಲ್ಪ ಬಡ್ಡಿಂದ ಬಂದಿತ್ತು. ಇಂಗ್ಲೀಷ್ ಬರಂಗಿಲ್ಲ ಅಂತ ಹೇಳಿ ಅನ್ಕೊಂಡಿ, ಆದ್ರೂ ಕೂಡ ದಯವಿಟ್ಟು ಅಂತ ಫಿಯರ್ ಏನೈತಿ ಆ ಫಿಯರ್ ತಲೆ ಹೋಗ್ಬೇಕು. ಅಕಸ್ಮಾತ್ ಫಿಯರ್ ನಿಮಗೆ ಬಿಡ್ತಾರೆ ಜೀವನದಾಗ ಏನೋ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ನೀವು ಎಷ್ಟೇ ಕಲಿಯಬೇಕು ದ್ಯಾಟ್ ಇಸ್ ನಾಟ್ ಇಂಪಾರ್ಟೆಂಟ್. ಆದ್ರೆ ಅದು ಅಂಜಿಕೆ ಇಲ್ಲಪ್ಪ ನಾನು ಬರಂಗಿಲ್ಲ, ನಾನು ಹೇಗಪ್ಪ ಹೇಗೆ ಫೇಸ್ ಮಾಡೋದು ಅಂಜಿಕೆ ಬಂತಂದ್ರೆ ನೀವು ಜೀವನದಾಗ ಏನು ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದರ ಸಲುವಾಗಿ ಈಗ ಯುವಕರಿಗೆ ಅಷ್ಟೇ ಹೇಳ್ತಾರೆ ಅಂದದ್ ಬಿಟ್ಟು ಇವತ್ತು ಯಾರು ನೋ ಮ್ಯಾನ್ ಇಸ್ ಪರ್ಫೆಕ್ಟ್, ಯಾರು ಸಾಧ್ಯ ಇಲ್ಲ. ಪರ್ಫೆಕ್ಟ್ ಹುಡುಗಿನೇ ಸಹಾಯ ಮಾಡ್ತಾರ ತಪ್ಪಂತೂ ಅವೇ ಆಗುತ್ತೆ. ಬಹುಶಃ ನಾವು ತಪ್ಪು ಮಾಡ್ಲಿಕ್ಕೆ ಅಂದ್ರೆ ನಾವು ಮನುಷ್ಯರಾಗುತ್ತೆ. ಜೀವನದಾಗ ತಪ್ಪಂತೂ ಮಾಡೇ ಮಾಡ್ಕೊಂಡು ತಪ್ಪು ಮಾಡಿ ನಾವು ಸುಧಾರಣೆ ಮಾಡಿಕೊಂಡು ಇವಾಗ ಜೀವನ ನಾವು ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಮಕ್ಕಳಿಗೆ ಇಷ್ಟೇ ಹೇಳೋದು, ದೇಶಪಾಂಡೆ ಇಷ್ಟೇ ಹೇಳಿದ್ರು, ಮತ್ತು ಜೀವನ ಸರಳ ಇಲ್ಲ. ಈಗ ನಿಮ್ಗೆಲ್ಲ ಮಜಾ ಅನಿಸುತ್ತೆ ಹೋಗ್ದಾಗ ಒಂದು ದೊಡ್ಡ ಚಾಲೆಂಜ್. ಅದಕ್ಕೆ ನೀವೆಲ್ಲರೂ ಸಿನ್ಸಿಯರ್ ಆಗಿ ಓದಿ ಹೇಳ್ತಾರೆ.